ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಬಲಗೈ ಜಾತಿಗಳ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಕನ್ನಡ ಭವನದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಬಲಗೈ ಸಮುದಾಯದ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಮತ್ತು ಜಿಲ್ಲಾ ಸಲಹಾ ಸಮಿತಿ ಬಲಗೈ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಟಿ. ಶ್ರೀನಿವಾಸ್ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಬಲಗೈ ಜಾತಿಗಳ ಒಕ್ಕೂಟ ಒಂದಾಗಿ ಕೆಲಸ ಮಾಡಿ ನಮ್ಮ ಸಮುದಾಯವನ್ನ ಬಲಪಡಿಸುವ ಕೆಲಸ ಮಾಡಬೇಕೆಂದು ಹೇಳಿದರು. ಇಷ್ಟು ದಿವಸಗಳ ಕಾಲ ನೀವು ಒಳ ಮೀಸಲಾತಿ ಇಲ್ಲದ ಸಂದರ್ಭದಲ್ಲಿ ಎಸ್ಸಿ ಕೊಡೋದ್ರಲ್ಲಿ ನಮಗೆಲ್ಲ ಕೂಡ ಸೌಲಭ್ಯ ಸಿಗ್ತಾ ಇತ್ತು. ನಮ್ಮಲ್ಲಿ ಹಾದಿ ಜಾಂಬವ ಬಲಗೈ ಹರತನ ಇರಲಿಲ್ಲ ಅವತ್ತು. ಇವತ್ತು ಬಹುಶಃ ಏನಾದರೂ ಕೂಡ ಈ ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿ ಆದರೆ ನಿಮಗೆ, ನಮಗೆ, ನಮ್ಮ ಮಕ್ಕಳಿಗೆ ಯಾವುದರಲ್ಲೂ ಕೂಡ ಬದಲನೇ ಪ್ರಿಫರೆನ್ಸ್ ಸಿಗೋದೇ ಇಲ್ಲ. ಬಹಳ ಜನಕ್ಕೆ ಅರ್ಥ ಆಗಿಲ್ಲ ಇದು. ಇನ್ನೂ ಕೂಡ ನಮ್ಮಲ್ಲಿ ಗೊಂದಲ ಇದೆ. ಒಳ ಮೀಸಲಾತಿ ಅಂದ್ರೆ ಏನು, ಎಲ್ಲಿ ಹೊಡೆತ ಬಿಡುತ್ತೆ, ನಿಮ್ಗೆ ಯಾರಿಗೂ ಇನ್ನೂ ಅರ್ಥಗಳಾಗಿಲ್ಲ. ಬಹುಶಃ ಮುಂದಿನ ದಿನಮಾನಗಳಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂಥ ಪ್ರತಿಯೊಬ್ಬ ನಮ್ಮ ಯುವಕರಿಗೆ ಕೆಲಸ ಸಿಗೋದು ಕಷ್ಟ ಆಗ್ತದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಲಗೈ ಸಮುದಾಯದ ಪರ ನಿಂತಿರುವ ಸಮಾಜ ಸೇವಕ ಮತ್ತು ಜಿಲ್ಲಾ ಸಲಹಾ ಸಮಿತಿ ಬಲಗೈ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಟಿ. ಶ್ರೀನಿವಾಸ್ ಮಾತನಾಡಿ, ಯಾವುದೇ ಸರ್ಕಾರಗಳು ಬಲಗೈ ಸಮುದಾಯದ ಪರ ನಿಂತು ಕೆಲಸ ಮಾಡುತ್ತಿಲ್ಲ. ಹೀಗಾಗಿ ಸಮುದಾಯದ ಪರ ನಿಂತು ಕೆಲಸ ಮಾಡುವೆ, ನಮ್ಮ ಜನಾಂಗದ ಏಳಿಗೆಗಾಗಿ ದುಡಿಯುವೆ. ಹಾಗಾಗಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಕರ್ನಾಟಕ ರಾಜ್ಯ ಬಲಗೈ ಒಕ್ಕೂಟಗಳ ಒಂದು ಸಮಿತಿಯನ್ನು ಮಾಡಿದ್ದೀವಿ. ನಮ್ಮ ಟ್ರಸ್ಟಿಂದ ಒಂದು ಅನುದಾನ ಇದೆ. ಆ ಅನುದಾನವನ್ನು ಎಲ್ರಿಗೂ ಕಡು ಬಡವರಿಗೆ ಹಂಚೋದಕ್ಕೆ ನಮ್ಮ ಸಮುದಾಯವನ್ನು ಗುರುತಿಸಿ ಕೊಡೋದಕ್ಕೆ ಈ ಕಾರ್ಯಕ್ರಮ ಮಾಡಿದ್ದೀವಿ. ಇದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಸಣ್ಣ ಸಮಿತಿಗಳನ್ನು ಮಾಡಿದ್ದೀವಿ. ನೇರವಾಗಿ ಅವ್ರಿಗೆ ತಲುಪಬೇಕು ಅಂತೇಳಿ ಆ ಕಮಿಟಿಗಳಿಗೆ ಇವತ್ತು ಸನ್ಮಾನ ಇಟ್ಕೊಂಡು ಅವರಿಗೆ ನೀವು ಇನ್ನು ಮುಂದಿನ ಕಾರ್ಯ ಹಳ್ಳಿಗಳಲ್ಲಿ ಹೆಂಗೆ ಮಾಡಬೇಕು ಅಂತ ಹೇಳೋದಕ್ಕೆ ಈ ಸಭೆಯನ್ನು ಕರೆದು ಮೊದಲೇ ಗೈಡೆನ್ಸ್ ಎಲ್ಲ ಕೊಟ್ಟಿದ್ದೀವಿ ಹಿಂಗೆ ಮಾಡಬೇಕು ಅಂತ. ಅದನ್ನು ಈಗ ಸನ್ಮಾನ ಮಾಡಿ ಅವರಿಗೆ ಅಧಿಕಾರವನ್ನು ಕೊಡೋಣ ಅಂತೇಳಿ ಈ ಥರ ಮಾಡಬೇಕು ಅಂತೇಳಿ ರೆಡಿ ಮಾಡಿದ್ದೀವಿ. ಇವತ್ತು ಬಲಗೈ ಜಾತಿಗಳ ಒಕ್ಕೂಟ ಮಾಡಿದ್ದೀವಿ. ಒಕ್ಕೂಟ ಮಾಡಿ ಅದಕ್ಕೆ ಸಮಿತಿಗಳನ್ನು ಮಾಡಿದ್ದೀವಿ. ಅಂದರೆ ನಾವು ಅದ್ರ ಪರ ಹೇಗೇನೆಂದರೆ, ಈಗ ನಮ್ಮಲ್ಲಿರ್ತಕ್ಕಂಥ ಅನೇಕ ಜನ ಕಡು ಬಡವರು ಏನಾಗಿದ್ದಾರೆ, ಇವತ್ತು ಊಟಕ್ಕಿಲ್ಲದೆ ಮತ್ತು ಇನ್ನು ಶಿಕ್ಷಣ ಇಲ್ಲದೆ ಇದಕ್ಕೆ ವಂಚಿತವಾಗಿದ್ದಾರಲ್ಲ, ಆ ವಂಚಿತವಾಗಿರೋದಕ್ಕೋಸ್ಕರವಾಗಿ ಅವರಿಗೆ ಏನಾದರೂ ಅನುಕೂಲ ಆಗಬೇಕು ಅನ್ನೋದು ಇದಕ್ಕೆ ನಿಟ್ಟಿನಲ್ಲಿ ನಾನು ಆ ಕೆಲಸವನ್ನು ಮಾಡ್ತಾಯಿದ್ದೀನಿ. ಎಜುಕೇಷನ್ ಏನಾಗ್ಬೋದು ಅಥವಾ ಇನ್ನು ಬೇರೆ ಏನೇ ಕೆಲಸ ಆಗ್ಬೋದು, ಬಡತನ ಆಗ್ಬೋದು, ರೋಗ ಇತರ ರುಜಿನಗಳಿಂದ ಇರ್ತಕ್ಕಂಥವ್ರಿಗೆ ನನ್ನ ಕೈಲಾದ ಮತ್ತು ಸಹಾಯವನ್ನು ಮಾಡಬೇಕು ಅಂತೇಳಿ ನಾನು ನಿಂತಿದ್ದೀನಿ. ಈಗಾಗಲೇ ಸುಮಾರು ನನಗೆ ಎಲ್ಲ ಜಾತಿಗಳಿಗೂ ಕೂಡ ಇದೆ, ನಾನು ನನ್ನ ನಿಟ್ಟಿನಲ್ಲಿ ಏನಾಗ್ತದೆ ಎಲ್ಲ ಮಾಡಿದ್ದೀನಿ. ಈಗ ಈ ಸಮುದಾಯಕ್ಕೆ ಏನಾದರೂ, ಯಾಕಂದರೆ ಭಾಳಷ್ಟು ಬಡತನದಲ್ಲಿರ್ತಕ್ಕಂಥದ್ದು ಸಮುದಾಯ ಏನಾದರೂ ತಿಳ್ಕೊಳ್ಳಿ ಅನ್ನೋ ಲೆಕ್ಕಕ್ಕೆ ಅವರು ಅದರಿಂದ ಹೊರಬರಲಿ ಅನ್ನೋ ಲೆಕ್ಕದಲ್ಲಿ ಮಾಡಬೇಕು ಅಂತ ರೆಡಿ ಆಗಿದ್ದೀವಿ. ಪರ ನಿಂತು ಕೆಲಸ ಮಾಡ್ತೀವಿ. ಖಂಡಿತ ನಮ್ಮ ಕೈಲಿ ಆದ ಮಾತ್ರ ಅಳಿಲು ಸೇವೆ ನಾವು ಮಾಡೋಕ್ಕೆ ಸಿದ್ಧರಿದ್ದೀವಿ. ಇನ್ನು ಕಾರ್ಯಕ್ರಮದಲ್ಲಿ ನೂತನವಾಗಿ ಬಲಗೈ ಸಮುದಾಯದ ಪದಾಧಿಕಾರಿಗಳ ಪದಗ್ರಹಣ ಮಾಡಿದ ವ್ಯಕ್ತಿಗಳಿಗೆ ಸಮಾಜ ಸೇವಕ ಮತ್ತು ಜಿಲ್ಲಾ ಸಲಹಾ ಸಮಿತಿ ಬಲಗೈ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಟಿ. ಶ್ರೀನಿವಾಸ್ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.